ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಮಶ್ರೂಮ್ ಫ್ರೈಡ್ ರೈಸ್ ಅಂತ. ಈ ರೆಸಿಪಿ ನೀವು ಹೊರಗೆ ಹೆಂಗೆ ತಿಂದಿರ್ತೀರಲ್ಲ ಸೇಮ್ ಹಂಗೆ ಇರ್ತೈತಿ, ಸ್ಟ್ರೀಟ್ ಫುಡ್ ಗತ್ತಲ್ಲ. ಭಾಳ ಸಿಂಪಲ್ ಐತಿ. ಇವತ್ತು ಹೆಂಗೆ ಮಾಡೋದು ಅಂತ ಹೇಳಿ ನಾವು ನೋಡೋಣಂತ. ಫಸ್ಟಿಗೆ ಒಂದು ಬಾಲ್ಗಳಿಗೆ ಎಣ್ಣೆ ಹಾಕ್ಕೊಂಡೇನಿ. ಸಣ್ಣ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಉದ್ದಗೆ ಹೆಚ್ಕೊಂಡೇನಿ. ಅದನ್ನು ಹಾಕಿ ಫ್ರೈ ಮಾಡತ್ತೀನಿ. ಮತ್ತು ಕೊತ್ತಂಬರಿದೇನು ದಂಟು ಇರ್ತೈತಲ್ಲ ಅದನ್ನು ಹೆಚ್ಕೊಂಡೇನಿ. ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡೇನಿ. ಹಾಕಿ ಇದನ್ನು ಚಲೋ ತನಕ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಮತ್ತು ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ, ಅದರದ್ದು ಹಿಂದಿನ ಭಾಗ ವೈಟ್ ಕಲರ್ ಇರ್ತೈತಲ್ಲ ಅದನ್ನು ಇದಕ್ಕೆ ಸಣ್ಣದಾಗಿ ಹೆಚ್ಚಿ ಇದ್ರೊಳಗೆ ಫ್ರೈ ಮಾಡತ್ತೀನಿ. ಮತ್ತು ಒಂದು ಕ್ಯಾಪ್ಸಿಕಮ್ ಹಾಕಿ ಮತ್ತು ಅರ್ಧ ಕ್ಯಾರೆಟ್ ಇದಕ್ಕೆ ಹಾಕತ್ತೀನಿ. ಹಾಕಿ ಚಲೋ ತನಕ ಫ್ರೈ ಮಾಡಬೇಕಿದೆ. ಫ್ರೈಡ್ ರೈಸ್ ಯಾವಾಗಲೂ ಹೈ ಫ್ಲೇಮ್ನಾಗ ಮಾಡಿರಿ. ಮತ್ತು ಮಶ್ರೂಮ್ ಏನು ಮಾಡೇನಿ, ಒಂದು ಮಶ್ರೂಮನ್ನ 3 ಭಾಗ ಮಾಡೀನಿ. ಅಂದ್ರೆ ಜಾಸ್ತಿ ಸಣ್ಣಗೆ ಮಾಡಿದ್ರೆ ಕರಿಗೆ ಹೋಗ್ಬಿಡ್ತಾವಾಗ. ಈ ಟೈಪ್ ಇದ್ರೆ ಸಾಕು. ಇದನ್ನು ಚಲೋ ತನಕ ಫ್ರೈ ಮಾಡಿರಿ. ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಇದ್ರದ್ದು ಕಲರ ಚೇಂಜ್ ಆಗ್ಬೇಕು. ನೋಡ್ಬೋದು ನೀವು, ಪೂರ್ತೆಲ್ಲ ಇದು ಚಲೋ ತನಕ ಬೆಂದೈತಿ. ಈ ಟೈಪ್ ಮಾಡ್ಕೊರಿ ಇದನ್ನು. ಇದಾದಮೇಲೆ ನಾನು ಅನ್ನ ಆಲ್ರೆಡಿ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ. 1 ಕಪ್ ಅಷ್ಟು ಅನ್ನ ಇದಕ್ಕೆ ಹಾಕತ್ತೇನೆ ನಾನು. ಹಾಕಿ ಒಂದು ಚಮಚ ಅಷ್ಟು ಇದಕ್ಕೆ ಸೋಯಾ ಸಾಸ್, ಅರ್ಧ ಚಮಚ ಅಷ್ಟು ವಿನೆಗರ್. ಇಷ್ಟೇ, ಇದಕ್ಕೆ ಜಾಸ್ತಿ ಏನೂ ಮಸಾಲೆ ಅವಶ್ಯಕತೆನೇ ಇಲ್ಲ. ಇಷ್ಟು ಹಾಕಿ ಇದನ್ನು ಚಲೋ ತನಕ ಫ್ರೈ ಮಾಡ್ಕೊರಿ. ಫ್ರೈಡ್ ರೈಸ್ ಯಾವಾಗಲೂ ನೀವು ಹೈ ಫ್ಲೇಮ್ನಾಗ ಮಾಡಿರಿ. ಆಮೇಲೆ ಒಂಚೂರು ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚಲೋ ತನಕ ಅನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡೆ ಸ್ಪ್ರಿಂಗ್ ಆನಿಯನ್ದೇನು ಹಸಿರು ಕಲರ್ ಇರ್ತೈತಲ್ಲ ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ನಾನು. ಮತ್ತು ಸ್ವಲ್ಪ ಒಂಚೂರು ಕೊತ್ತಂಬರಿ ಹಾಕತ್ತೀನಿ. ಮತ್ತು ಅದು ಸ್ಪ್ರಿಂಗ್ ಆನಿಯನ್ ಅಂದ ಪೂರ್ತಿ ಸಣ್ಣಗೆ ಹಚ್ಕೊಂಡು ಇದಕ್ಕೆ ಹಾಕತ್ತೀನಿ. ಇದು ಚೈನೀಸ್ ರೆಸಿಪಿ ಇರೋದ್ರಿಂದ ಇದು ಭಾಳ ಚಲೋ ಆಗ್ತೈತಿ, ರುಚಿನೂ ಆಗ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ. ನೀವು ಭಾಳ ಸಿಂಪಲ್ಲ, ಭಾಳ ಟೇಸ್ಟಿ ಇರ್ತೈತಿ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.